ವಶಕ್ಕೆ ತಂದುಕೊಳ್ಬೇಕು ಅನ್ನೋ ಬಯಕೆಯಲ್ಲಿ ನಾನಿದ್ದೇನೆ. ಬಯಕೆ ಅನ್ನೋದು ನಾವು ಪಡಬೇಕು ಹೊರತು, ಬಯಕೆ ತನ್ನೆಡೆಗೆ ನಮ್ಮನ್ನು ಸೆಳೆದು ಬಿಟ್ಟರೆ ಅದು ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೇವೆ ಅಂತಲೇ ಗೊತ್ತಾಗೋದಿಲ್ಲ. ಅವನು ಹೇಳುತ್ತಾನೆ, ನನಗೆ ಪ್ರಾಣಕ್ಕಿಂತಲೂ ಅತ್ಯಂತ ಹೆಚ್ಚು ಪ್ರಿಯವಾದದ್ದು ಸೀತಾ ಅಂತ. ಅವಳನ್ನು ನಾನು ಪಡಿಲೇಬೇಕು, ಅದಕ್ಕೆ ನಿನ್ನ ಸಹಾಯ ಬೇಕು. ನಾನು ಕೇಳಲಿಕ್ಕೆ ಬಂದದ್ದು ನಿನ್ನ ಹತ್ರ ಸಹಾಯ. ನಾನು ನಿನ್ನೆ ಹೇಳಿದೆ, ಅವನ ಹತ್ರ 2 ಬೆರಳು ಮುಟ್ಲಿಕ್ಕೆ ಹೇಳ್ದ. ಅದರ ಮುಂದೆ ಮತ್ತೆ ಹೇಳ್ತಾನವನು, ದೋಷವನ್ನು ಗುಣವನ್ನು ಈಗ ನೀನು ನನ್ನ ಹತ್ರ ರಾಮನನ್ನು ಪಡೆಯುವುದರ ವಿಷಯದಲ್ಲಿ ಹೇಳು ಹೊರತು, ರಾಮನನ್ನು ಕೊಂದು ಸೀತೆಯನ್ನು ಪಡೆಯುವ ವಿಷಯದಲ್ಲಿ ಹೇಳು ಹೊರತು, ನಾನು ವಾಪಸ್ ಹೋಗೋದಕ್ಕೆ ಕಾರಣವಾಗುವ ಹಾಗೆ ಹೇಳಬೇಡ. ಅಪಾಯಂವ ಉಪಾಯಂವ ಕಾರ್ಯಸ್ಯಾಸ್ಯ ವಿನಿಶ್ಚಯ, ನನಗೆ ಈ ಕಾರ್ಯ ನಡೀಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಉಪಾಯ ಹೇಳು. ಆ ಅಪಾಯವನ್ನು ಪರಿಹರಿಸಿಕೊಳ್ಳಿಕ್ಕೆ ಉಪಾಯ ಹೇಳು ಹೊರತು, ಓಡಿ ಹೋಗುವುದೇ ಉಪಾಯ ಅಂತ ಅನ್ನೋದನ್ನು ನಾನು ನಿನ್ನ ಹತ್ರ ಕೇಳಲಿಕ್ಕೆ ಬರಲಿಲ್ಲ. ನನಗೆ ಗೊತ್ತು ಏನೇನು ಯಾವ ಕಾಲದಲ್ಲಿ ಮಾಡಬೇಕು, ಗುಣ ಯಾವುದು, ದೋಷ ಯಾವುದು, ಯಾವುದು ಬಲ, ಯಾವುದು ದೌರ್ಬಲ್ಯ, ಇದೆಲ್ಲ ನನಗೆ ಗೊತ್ತಿದೆ. ಆದ್ದರಿಂದ ನನಗೆ ನಿನ್ನ ಹತ್ರ ಬೇಕಾಗಿರುವ ಈಗಿನ ಕಾರ್ಯ ಸಾಧಿಸಲಿಕ್ಕೆ ಏನು ಉಪಾಯ ಇದೆ, ಅಪಾಯ ಬರದಂತೆ ಏನು ಮಾಡಬಹುದು, ಇದನ್ನು ಹೇಳು. ಸಂಪೃಷ್ಟೇನ ತು ವಕ್ತವ್ಯಂ ಸಚಿವೇನ ವಿಪಶ್ಚಿತ ಉದ್ಯತಾಂಜಲಿನ